ದಾಂಡೇಲಿ ತಾಲೂಕಿನ ಬಡಕಾನಶಿರಡದಲ್ಲಿ ಅರಣ್ಯ ಇಲಾಖೆ ನಿರ್ಮಿಸಿದ ಕಂದಕದಿಂದ ಸ್ಥಳೀಯ ರೈತರ ಗದ್ದೆಗಳಿಗೆ ನುಗ್ಗುತ್ತಿರುವ ಮಳೆ ನೀರು ಸಮಸ್ಯೆ ಬಗೆಹರಿಸುವಂತೆ ರೈತ ರಮೇಶ್ ರಾಮದಳವಿ ಮನವಿ. ದಾಂಡೇಲಿ ತಾಲೂಕಿನ ಬಡಕಾನಶಿರಡ ಗ್ರಾಮದಲ್ಲಿ ಅರಣ್ಯ ರಕ್ಷಣೆಯ ಸಲುವಾಗಿ ನಿರ್ಮಿಸಲಾಗಿರುವ ಕಂದಕದಿಂದ ಸ್ಥಳೀಯ ರೈತರಿಗೆ ತೀವ್ರ ತೊಂದರೆಯಾಗಿದೆ. ಈ ಕಂದಕವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡದೆ ಅರ್ಧದವರೆಗೆ ಮಾಡಿರುವ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಕಾಡಿನಿಂದ ಬರುವ ನೀರು ನೇರವಾಗಿ ಸ್ಥಳೀಯ ರೈತರ ಹೊಲ ಗದ್ದೆಗಳಿಗೆ ನುಗ್ಗುವುದರಿಂದ ಕೃಷಿ ಬೆಳೆಗಳಿಗೆ ಹಾನಿಯಾಗುತ್ತಿದೆ. ಆದ್ದರಿಂದ ಈ ಕೂಡಲೇ ಕಂದಕವನ್ನು ಸರಿಪಡಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಸ್ಥಳೀಯ ರೈತರಾದ ರಮೇಶ್ ರಾಮದಳವಿ ಅವರು ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಶುಕ್ರವಾರ ಮಧ್ಯಾಹ್ನ 12:15 ಮಾಧ್ಯಮದ ಜೊತೆ ಮಾತನಾಡುತ್ತಾ, ಬೃಹತ್ ಗಾತ್ರದ ಮರದ ಬದಿಯಲ್ಲೇ ಕಂದಕ ನಿರ್ಮಾಣ ಮಾಡಿರುವುದರಿಂದ ಗಾಳಿ ಮಳೆಗೆ ಮರಗಳು ಬೀಳುವ ಸಾಧ್ಯತೆ ಇದೆ. ಇದರಿಂದ ಅಲ್ಲೇ ಪಕ್ಕದಲ್ಲಿರುವ ವಿದ್ಯುತ್ ಕಂಬಕ್ಕೂ ಹಾನಿಯಾಗುವುದರ ಜೊತೆಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವ 7-8 ಜನ ರೈತರ ಜೀವಕ್ಕೂ ಅಪಾಯವಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಸಮಸ್ಯೆ ಬಗೆಹರಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಲಾಗಿದೆ. ವರ್ಷ 8 ಕಳೆದರೂ ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಆದ್ದರಿಂದ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ರಮೇಶ್ ರಾಮದಳವಿ ಅವರು ಮನವಿಯನ್ನು ಮಾಡಿದ್ದಾರೆ. ರಮೇಶ್ ರಾಮದಳವಿ, ಏನಾಯಿತು? ನಮ್ಮ ಹೊಲದ ಸೈಡ್ಲಿಂದ ಟ್ರೆಂಚ್ ಹೋಗಿದೆ ಡಿಪಾರ್ಟ್ಮೆಂಟ್ ಇದ್ದು. ಆ ಟ್ರೆಂಚು ಅವರು ಮೊದಲು ಸಣ್ಣದಿತ್ತು, ಎಲ್ಲರಿಗೆ ಹಂಚ್ಬಿಟ್ಟಿತ್ತು ನೀರು. ಈಗ ಅವರು 8 ವರ್ಷ ಆಯಿತು ದೊಡ್ಡ ಮಾಡಿ ನಮ್ಮ ಹೊಲಕ್ಕೆ ಬಿಟ್ಟಿದ್ದಾರೆ. ಟ್ರೆಂಚ್ ಮಾಡಿ ಮ್ಯಾಗಿಂದೆಲ್ಲ ದೊಡ್ಡ ಮಾಡಿದ್ದಾರೆ. ನಾವು ಲಾಸ್ಟ್ ಕೆಳಗಿದ್ದೇವೆ. ಎಲ್ಲ ಕಾಡು ನೀರೆಲ್ಲ ನಮ್ಮ ಹೊಲದಾಗ ಹೋಗ್ತಾ ಇದೆ. ನೀವು ಹೊಲ ದಾಟಿಸ್ರಿ ಅಂದರೆ ದಾಟ್ಸೋಕ್ಕೆ ತಯಾರಿಲ್ಲ. ನೀವು ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿಲ್ವಾ? ಎಲ್ಲ ತಿಳಿಸಾಯ್ತು. ಏನಂತಾರೆ ಅವರು? ನಾವೇನು ಮಾಡೋಕ್ಕೆ ಬರೋಂಗಿಲ್ಲ ಅಂತಾರೆ. ಅಲ್ಲ, ಟ್ರೆಂಚ್ ಯಾರ ಎಲ್ಲಿ ಅವ್ರದ್ದು ಅರಣ್ಯ ಇಲಾಖೆ ಜಾಗದಲ್ಲಿ ಟ್ರೆಂಚ್ ಹೊಡೆದಿರೋದಲ್ಲ? ಅಲ್ಲಿ ಹೊಡಿಲಿ, ಅವ್ರು ಎಲ್ಲಿ ಹೊಡಿಲಿ, ನಮ್ಮ ಜಾಗನೂ ಥೊಡೆ ಹೋಗಲಿ. ನೀರು ಬಂದು ಈಗ ದೊಡ್ಡ ಟ್ರೆಂಚ್ ಹೊಡೆದವಾಗಿಂದ ನೀರು ಬಂದು ಎಲ್ಲ ನೀರು ಅಲ್ಲಿ ಗೊಳೆಯಾಗಿ ಬಂದು ನಮ್ಮ ಹೊಲ ಹಾಳಾಗ್ತಾ ಇದೆ. ಅದಕ್ಕೆ ನೀವು ಅಲ್ಲಿ ನಮ್ಮ ಹೊಲನೂ ದಾಟಿಸಿರಿ ಅಂತ ಹೇಳ್ತಾ ಇದ್ದೇವೆ. ಅವರು ಈಗ ನಿಮ್ಗೆ ಏನಾಗಬೇಕು? ಈಗ ಅವರು ಆ ಟ್ರೆಂಚ್ ದಾಟಿಸ್ಬೇಕು. ಎಲ್ಲಿಗೆ ದಾಟಿಸ್ಬೇಕು? ಹಳ್ಳಕ್ಕೆ ಮುಟ್ಟಿಸ್ಬೇಕು, ಕೆಳಗೆ ನಮ್ಮ ಹೊಲ ದಾಟಿಸ್ಬೇಕು. ಇನ್ನು ಟ್ರೆಂಚ್ ಪೂರ ಮುಗಿಸಿಲ್ಲ, ಅರ್ಧದವರೆಗೆ ಮಾಡಿಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ ಅವರು. ಎಲಿಫೆಂಟ್ ಟ್ರೆಂಚ್ ಹೊಡೆದು ಅರ್ಧದವರೆಗೆ ಬಿಟ್ಟು ನಮ್ಮ ಪದ್ಧತಿ ಮಾಡ್ತಾ ಇದ್ದಾರೆ. ಇದು ಎಲ್ಲಿ? ಇಲ್ಲಿ ಬಡಕಾನಶಿರಡದಲ್ಲಿ. ಹೇಳಲಿಕ್ಕೆ ಹೋದರೆ ಅವರು ಸಾಹೇಬರಿಗೆ ಭೇಟಿ ಆದರೆ, ಇವ್ರಿಗೆ ಭೇಟಿ ಆದರೆ ಅದು ಹೇಳ್ತಾರೆ. ಸಾಹೇಬ್ರೆ ನೋಡಿದ್ರೆ ಭೇಟಿ ಆಗೋದಿಲ್ಲ. ಟ್ರೆಂಚ್ ಹೊಡೆದು ಎಷ್ಟು ಸಮಯ ಆಯಿತು? 8 ವರ್ಷ ಆಯ್ತೀಗ. ಅದು ನಿಮ್ಮ ಗದ್ದೆ ದಾಟಿ ಟ್ರೆಂಚ್ ಹೊಡಿಲಿಕ್ಕೆ ಆಗೋದಿಲ್ಲ ಮುಂದೆ? ಆಗ್ತದೆ. ನಿಮ್ಮ ಗದ್ದೆ ದಾಟಿ ಯಾರ್ದು ಗದ್ದೆ ಇದೆ? ಇಲ್ಲ, ನಮ್ದು ನಾವೇ ಲಾಸ್ಟ್. ಮತ್ತು ಯಾಕೆ ಅವರು ಬಿಟ್ಟರು? ಮೊದಲು ಹೇಳಿದರೆ ಏನಂದ್ರು, ಬಜೆಟ್ ಬಂದವಾಗ ಮಾಡ್ತೇನೆ ಅಂದರು. ಅವರು ಹೊಡೆಯುವಾಗಿದ್ದವರು ಅರ್ಧಕ್ಕೆ ಹೊಡೆದಿದ್ರು. ಈಗ ನಿಮ್ಮದು ದಾಟಿಗೆ ಟ್ರೆಂಚ್ ಹೊಡಿಲಿಕ್ಕೆ ಅವಕಾಶ ಇದೆ? ಅಲ್ಲಿ ಅವಕಾಶ ಇದೆ, ಹೊಡಿಬಹುದು ಅವರು. ಅದು ಟ್ರೆಂಚ್ ಎದಕ್ಕೆ ಕೊಡ್ತಾರೆ ಅವರು? ಆನೆ ಸಲುವಾಗಿಯಾ? ಎದಕ್ಕೆ ಹೊಡೆದಾರ ಅದು ಏನು ಗೊತ್ತಿಲ್ಲ. ಈಗ ನಾವು ಏನಾರು ಮಾಡಬೇಕಾಗಿತ್ತು. ಆದರೆ ಅವ್ರದ್ದು ಟ್ರೆಂಚ್ ವಂಡಿ ಮ್ಯಾಗೆ ಗಿಡಗಳಿದ್ದಾವೆ. ಒಂದು ಗಿಡ ನಾವು ಏನಾರು ಹಿಂದೆ ಮುಂದೆ ಮಾಡಿದರೆ ನಮಗೆ ದಂಡ ಹಾಕ್ತಾರೆ ಅವರು. ನಾವು ಗಿಡ ತೆಗುವಂಗಿಲ್ಲ. ಈಗ ಬೇರೆ ಸಮೇತ ಎಲ್ಲ ಅರ್ಧ ಗಿಡ ಕೆಟ್ಟಿದ್ದಾವೆ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ, ಈ ವರ್ಷ ಪಂಚಾಯತಿಂದ ಸ್ಕೀಮ್ ಬಂದಿತ್ತಲ್ಲಿ. ನಾವೇನು ಹೇಳಿದೆ ಡಿಪಾರ್ಟ್ಮೆಂಟ್ನವರಿಗೆ, ನೋಡ್ರಿಪ್ಪ 31 ಗಿಡ ಇದ್ದಾವೆ, ಸಾಗವಾನಿದು 25, 6 ಗಿಡ ಜಂಗ್ಲಿ ಇದ್ದಾವೆ. ಇದು ನೀವು ಅಲ್ಲಿ ಅದ್ರಾಗಿಂದನೇ ಆ ಟ್ರೆಂಚ್ ಹೊಡೆದ್ರೆ ಇದು 1 ವರ್ಷ ಬಿತ್ತು, ಅದು 1 ವರ್ಷ ಬಿತ್ತು, ಮತ್ತು ಈಗ ನಮಗೆ ತಾಪತ್ರೆ ಹಾಕ್ಕೊಂತ ಇರೋದು. ನಿಮಗೀಗ ಹೊಳೆ ನೀರು, ಕಾಡಿನ ನೀರು, ನದಿ ಎಲ್ಲ ನೀರೆಲ್ಲ ನಿಮ್ಮ ಹೊಲಕ್ಕೆ ಬರ್ತಾ ಇದೆ? ಹೌದು, ಕಾಡು ನೀರೆಲ್ಲ ಈ ಮೇನ್ ರೋಡ್ಲಿಂದ, ಕೊಳ್ಗಿ ರೋಡ್ಲಿಂದ ಹೋಗಿದ ಮೇನ್ ಕಾಡು ನೀರೆಲ್ಲ ಅಲ್ಲಿಂದ. ನಿಮ್ಮದು ಭತ್ತದ ಗದ್ದೆ ಎಲ್ಲ ಹಾಳಾಗ್ತಾ ಇದೆ? ಗದ್ದೆ ಎಲ್ಲ ಹಾಳಾಗ್ತಾ ಇದೆ. ಈಗ ಕೂಡಲೇ ಅದು ನೀವು ಟ್ರೆಂಚ್ ಅದನ್ನು ನದಿ ಸರಿಪಡಿಸಬೇಕು. ಇಲ್ಲ ಅಂದರೆ ಇಷ್ಟು ವರ್ಷ ಆಗಿದ್ದು ನಮ್ಗೆ ನುಕ್ಸಾನ್ ಕೊಡಬೇಕು. ಇನ್ನು ಮುಂದೆ ಆಗೋದು ನಮ್ಗೆ ಜವಾಬ್ದಾರಿ ಕೊಡಬೇಕು. ಅದು ಏನು ಅಲ್ಲಿಂದ ಹೊಡೆದ್ರೂ ನಾವು ಗೊತ್ತಿರ್ತಿದ್ವಿ. ಗದ್ದೆ ಸೈಡ್ಲಿಂದ ಕರೆಂಟ್ ಲೈನ್ ಇದೆ.
ನಾವು ಒಬ್ಬಿಬ್ಬರು ಕೆಲಸ ಮಾಡುವಾಗ ಏನಾರ ಅನಾಹುತ ಆದ ಅದು ಮಾತು ಬೇರೆ. ನಾವು ಯಾವ್ದಾರ ಹಂಗಾಮಿಗೆ 7-8 ಜನ ನಾವು ಲೇಬರ್ ತೊಗೊಂಡು ಮಾಡ್ತೀವಿ. ಗಿಡ ಯಾವಾಗ ಬೀಳ್ತದೆ ಏನಾಗ್ತದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದರ ಸಲುವಾಗಿ ಎಲ್ಲ ತಾಪತ್ರೆ ಆಗ್ತವೆ. ಹಿಂಗೆ ಸ್ವಲ್ಪ ನೀವು ಒಂದು ಗಿಡ ಸಿಗೋದಿಲ್ಲ ಏನಿಲ್ಲ, ಹೊರಗಿಂದ ಹಾಕ್ರಿ ಅಂತ ಹೇಳಿದ್ದು. ರೇಂಜರ್ ಸರಿಗೆ ಹೇಳಿದರೆ ಊರಾಗ ಬಂದಿದ್ದರು. ಟ್ರೆಂಚ್ ಸ್ವಲ್ಪ ಹೊರಗಡೆಯಿಂದ ಹಾಕಬೇಕು ಅಂತ ಹೇಳ್ತಾ ಇರೋದು ನೀವು. ಹೌದು, ಆ ಕರೆಂಟ್ ಲೈನ್ ಸಲುವಾಗಿ ನಮ್ಮ ಗದ್ದೆ ಹಾಳಾಗಿ ಹೋಗಲಿ, ಗದ್ದೆದ ಸಂಬಂಧ ಇಲ್ಲ. ಆ ಕರೆಂಟ್ ಲೈನ್ ಇದೆಯಲ್ಲ, ಅಕಸ್ಮಾತ್ ಟ್ರೆಂಚ್ ಮ್ಯಾಗಿಂದ ಗಿಡ ಬಿತ್ತಂದರೆ ಲೈನ್ ಮ್ಯಾಗ ಬೀಳ್ತದೆ. ಇವರು ಗಿಡ ತೆಗಿಲಿಕ್ಕೆ ಕೊಡೋಂಗಿಲ್ಲ. ಮೊನ್ನೆ ಆಫೀಸಿಗೆ ಹೋಗಿದ್ದಾವಾಗ ರೇಂಜರ್ ಸರಿಗೆ ಭೇಟಿಯಾಗಿ ಹೋಗಿದ್ದಾವಾಗ ಫಾರೆಸ್ಟ್ ಸರಿಗೆ ಹೇಳಿದೆ, ನೋಡ್ರಿ ಇಂಥ ದೊಡ್ಡ ಗಿಡಗಳು ಇದ್ದಾವೆ, ಅರ್ಧ ಬೇರೆ ಸಮೇತ ಕಿತ್ತಿದೈತಿ. ಆ ಟ್ರೆಂಚ್ ಒಳಗಿಂದ ಕಡ್ಡ ಮಾಡಿದರೆ ಆ ಗಿಡ ಬೀಳ್ತೈತಿ, ಲೈನ್ ಮ್ಯಾಗ ಹೋಗ್ತೈತಿ. ನೀವು ಮೊದಲ ಅರ್ಜಿ ಕೊಡಬೇಕಿತ್ತು ಆ ಗಿಡ ತೆಗಿಬೇಕಾದ್ರೆ. ಮತ್ತು ಇವ್ರು ಟ್ರೆಂಚ್ ಹೊಡೆದ ನಾನು ಹೊಲಕ್ಕೆ ಬಿಡಬೇಕಾದ್ರೆ ಯಾರಿಗೆ ಅರ್ಜಿ ಕೊಟ್ಟು ಟ್ರೆಂಚ್ ಹೊಡೆದಾರೆ ಇವರು ಆಗಬೇಕು ನಮಗೆ. ಓಕೆ.